ಪ್ರಿಯ ವೀಕ್ಷಕರೇ, ಶಿರಸಿಯ ಪ್ರತಿಷ್ಠಿತ ಬ್ಯಾಂಕ್ ಆದ ದಿ ಶಿರಸಿ ಅರ್ಬನ್ ಸಹಕಾರ ಬ್ಯಾಂಕ್ನ ಶಿರಸಿ ಶಾಖೆಯೊಂದರಲ್ಲಿ ಭಾರೀ ಪ್ರಮಾಣದ ಅಪರಾಧ ನಡೆದಿರುವ ಬಗ್ಗೆ ಕೇಳಿಬರತೊಡಗಿದೆ. ಶಿರಸಿ ಯಲ್ಲಾಪುರ ರಸ್ತೆಯಲ್ಲಿರುವ ಬ್ಯಾಂಕ್ ಶಾಖೆಯಲ್ಲಿ ಸ್ವತಃ ವ್ಯವಸ್ಥಾಪಕನೇ ಅವ್ಯವಹಾರ ಎಸಗಿರುವುದಾಗಿ ತಿಳಿದುಬಂದಿದೆ. ಈ ಬಗ್ಗೆ ಹಲವಾರು ಸಾಕ್ಷ್ಯಗಳು ಪೃಥ್ವಿರಾಜ್ಗೆ ಲಭ್ಯವಾಗಿದ್ದು ಹಗರಣದ ಪ್ರಮಾಣ ಬೆಚ್ಚಿಬೀಳಿಸುವಂತಿದೆ. ವಿಪರ್ಯಾಸವೆಂದರೆ ಕಳೆದ 3 ದಿನಗಳಿಂದ ಇದು ಕೇಳಿಬರುತ್ತಿದ್ದರೂ ಬ್ಯಾಂಕಿನ ಆಡಳಿತ ಮಂಡಳಿ ಮಾತ್ರ ಈ ಕುರಿತು ಯಾವುದೇ ಪೊಲೀಸ್ ದೂರನ್ನು ದಾಖಲಿಸದಿರುವುದು ನಿಗೂಢವಾಗಿದೆ. ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ದೇವರಾಜು ಎಂಬಾತ ಶಾಖೆಯಲ್ಲಿ ಗ್ರಾಹಕರು ಅಡವಿಟ್ಟ ಚಿನ್ನವನ್ನು ಲಪಟಾಯಿಸಿ ಶಿರಸಿಯ ಮಣಪ್ಪುರಂ ಫೈನಾನ್ಸ್, ಮುತ್ತೂಟ್ ಫೈನಾನ್ಸ್, ಫೆಡರಲ್ ಬ್ಯಾಂಕ್, IIFL ಫೈನಾನ್ಸ್, ಹುಬ್ಬಳ್ಳಿಯ IDFC ಸೇರಿದಂತೆ ಹಲವು ಬ್ಯಾಂಕುಗಳಲ್ಲಿ ಅಡವಿಟ್ಟು ಗೋಲ್ಮಾಲ್ ನಡೆಸಿರುವುದಾಗಿ ಹೇಳಲಾಗುತ್ತಿದೆ. ಯಾರ್ಯಾರ ಅವ್ರ ಜೊತೆ ಜಾಯಿಂಟ್ ಕಸ್ಟಡಿ ಎಲ್ಲ ಹೋದ್ರಿ. ಈಗ ನೀವು ತಿಳ್ಕೊಂಡಿದ್ದೀರಿ, ಮಾಡಿದ್ದಕ್ಕೆ ಹೋಲ್ಸೇಲ್ ಹೋಗ್ತಿದ್ದಾರೆ. ಕಸ್ಟಮರ್ ನೋಡಿ ₹1 ಲಾಸ್ ಆಗ್ಲಿಕ್ಕೆ ಹೋಗ್ಬಿಟ್ಟು ನಾವು ತಯಾರಿಲ್ಲ. ನಾಟ್ ಅ ಸಿಂಗಲ್ ಪೈಸಾ ಯಾವ್ದು ಕಸ್ಟಮರ್ ಅಷ್ಟಿಲ್ಲದೆ ನಾವಿಲ್ಲಿ ಬ್ಯಾಂಕ್ ನಡೆಸ್ತಾ ಇಲ್ಲ. ಮತ್ತೆ ಯಾರ್ಯಾರಿಗೂ ಅವ್ನು ಮಾಡಿದ ಪಾಪಕ್ಕೆ ಮತ್ತೆ ಯಾರ್ಯಾರಿಗೂ ಸುಳಿಬಾರ್ದು ಪಾಪ ಅವ್ನು ಮಾಡಿದ ಪಾಪ. ಈ ಅವ್ಯವಹಾರ ಕೋಟ್ಯಾಂತರ ಲೆಕ್ಕದಲ್ಲಿದೆ ಎಂದು ತಿಳಿದು ಬರುತ್ತದೆ. ಪ್ರಿಯ ವೀಕ್ಷಕರೇ, ಈ ವ್ಯವಸ್ಥಾಪಕ ಬೇರೆ ಕೆಲವರ ಹೆಸರಿನಲ್ಲಿಯೂ ಲಪಟಾಯಿಸಿದ ಬಂಗಾರವನ್ನು ಅಡಮಾನ ಇಟ್ಟಿರುವುದಾಗಿ ತಿಳಿದು ಬರುತ್ತದೆ. ಶಿರಸಿ ತಹಸೀಲ್ದಾರ್ ಕಚೇರಿಯ ಹೊರಗುತ್ತಿಗೆ ನೌಕರನೊಬ್ಬನ ಹೆಸರಿನಲ್ಲಿಯೂ ಈತ ಮಣಪ್ಪುರಂ ಫೈನಾನ್ಸ್ನಲ್ಲಿ ಬಂಗಾರ ಇಟ್ಟಿರುವುದಾಗಿ ಹೇಳಲಾಗಿದೆ. ಇದು ಈಗ ಭಾರೀ ವಿವಾದವಾಗುತ್ತಿರುವಂತೆಯೇ ಸ್ವತಃ ಬ್ಯಾಂಕ್ನ ಹಿರಿಯ ಅಧಿಕಾರಿಗಳು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಮೊದಲು ಈ ಫೈನಾನ್ಸ್ನಲ್ಲಿಟ್ಟ ಬಂಗಾರ ದಾಗೀನುಗಳನ್ನು ಬಿಡಿಸಿಕೊಳ್ಳುತ್ತಿರುವುದಾಗಿ ವರದಿಯಾಗಿದೆ. ಮೊನ್ನೆ ಶನಿವಾರ ರಜಾ ದಿನವಾಗಿದ್ದರೂ ಈ ಶಾಖಾ ವ್ಯವಸ್ಥಾಪಕನ ಅಕೌಂಟ್ಗೆ RTGS ಮೂಲಕ ಹಣ ಹಾಕಿ ಇಂದು ಸೋಮವಾರ ಮಣಪ್ಪುರಂ ಫೈನಾನ್ಸ್ ಶಾಖೆಯಿಂದ ಆಭರಣ ಬಿಡಿಸಿಕೊಂಡಿರುವುದಾಗಿಯೂ ಸುದ್ದಿಯಿದೆ. ಈ ಮಧ್ಯೆ ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಶ್ರೀಮತಿ ಆರತಿ ಶೆಟ್ಟರ್ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಪರಿಸ್ಥಿತಿ ನಿಭಾಯಿಸುತ್ತಿರುವುದಾಗಿ ತಿಳಿದುಬರುತ್ತದೆ. ಇಷ್ಟಾಗಿಯೂ ಈಗಾಗಲೇ ಸಹಕಾರ ಇಲಾಖೆಗೆ ಸುದ್ದಿ ತಲುಪಿದ್ದರೂ ಮೌನವಾಗಿರುವುದು ಮಾತ್ರ ಸಂಶಯಕ್ಕೆ ಕಾರಣವಾಗಿದೆ. ಈ ನಡುವೆ ಯಾವುದೇ ಕ್ಷಣದಲ್ಲಿಯೂ ಈ ಕುರಿತು ಪೊಲೀಸ್ ದೂರು ದಾಖಲಾಗುವ ಸಾಧ್ಯತೆಗಳು ಇವೆ ಎನ್ನಲಾಗುತ್ತಿದೆ. ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ. ಪೃಥ್ವಿರಾಜ ನ್ಯೂಸ್, ಶಿರಸಿ, ಉತ್ತರ ಕನ್ನಡ.